ಮತ್ತು ತಮಿಳುನಾಡು ನಡುವೆ ನಡೀತಾ ಇರತಕ್ಕಂತ ಈ ಒಂದು ಜಲಯುದ್ಧಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಯಾಕೆಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗೆ ಕರ್ನಾಟಕ ಮಾತುಕತೆಗೆ ಆಹ್ವಾನವನ್ನ ಕೊಟ್ಟಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಲೆಟರ್ ಅನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಜಯ್ ಅವರು ಪ್ರತಿಕ್ರಿಯೆ ಕೊಡಬಹುದು ಮತ್ತು ಅವರು ಮಾತುಕತೆಗೋಸ್ಕರ ಬೆಂಗಳೂರಿಗೆ ಆಗಮಿಸಬಹುದು. ಆಗಸ್ಟ್ 3ರಂದೇ ಮಾತುಕತೆಗೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ತಮಿಳುನಾಡು ಕಡೆಯಿಂದ ಇನ್ನೂ ಅದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ಪ್ರತಿಕ್ರಿಯೆ ಬಂದ ತಕ್ಷಣವೇ ದಿನಾಂಕ ಮತ್ತು ಸ್ಥಳ ನಿಗದಿಯಾಗುತ್ತೆ ವೀಕ್ಷಕರೇ. ಸೊ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಜಲಯುದ್ಧ ಇದೆಯಲ್ಲ, ಇದು ಶಾಶ್ವತವಾಗಿ ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಬೇಕಾಗಿದೆ. ಪ್ರತಿ ವರ್ಷ ಇವ್ರ ಜೊತೆಗೆ ಜಗಳ ಮಾಡಕ್ ಆಗಲ್ಲ ಕಣ್ರಿ. ಪ್ರತಿ ವರ್ಷ ಇದೇ ಆಗೋಯ್ತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ. ಬರೀ ಪ್ರತಿ ವರ್ಷ ಇದೇ ಸಮಸ್ಯೆ. ಕಾವೇರಿ ಇಶ್ಯೂ ಅನ್ನುವಂಥದ್ದು ತಲೆತಲಾಂತರದಿಂದಲೂ ಆ ಸಮಸ್ಯೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ರಾಜ ಮಹಾರಾಜರ ಕಾಲದಿಂದಲೂ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಈಗ ಅಟ್ಲೀಸ್ಟ್ ಈಗಲಾದರೂ ಅದಕ್ಕೆ ಒಂದು ಪರಿಹಾರ ಸಿಗಬೇಕಾಗಿದೆ. ನೋಡಿ, ಒಂದು ಕಡೆ ಉತ್ತಮವಾಗಿ ಮಳೆ ಆಯಿತು ಅಂದರೆ ಸಮಸ್ಯೆ ಇಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಬೇಡ ಅಂದ್ರೂ ನಾವು ಬಿಡ್ತಾ ಇರ್ತೀವಿ ನೀರನ್ನ. ಅವ್ರು ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಳ್ಳಿ. ಅವ್ರ ಕೈಯಲ್ಲಿ ತುಂಬಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅವರು ಸಮುದ್ರಕ್ಕೆ ಹರಿಸ್ಬಿಡ್ತಾರೆ ನೀರನ್ನ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ನೋಡಿ, ಈಗ ಬರಗಾಲ ಕರ್ನಾಟಕದಲ್ಲಿ, ಆಗಲೂ ಸಹ ನೀರು ಬಿಡಿ ಅಂದರೆ ಎಲ್ಲಿಂದ ನೀರು ಬಿಡೋದು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಒಂದು ಸಂಕಷ್ಟದ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ನಿನ್ನೆ ನಡೆದಂತಹ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ, ಕಾವೇರಿ ವಾಟರ್ ಮಾನಿಟರಿಂಗ್ ಕಮಿಟಿ ಆಗಲಿ, ಯಾವುದೇ ರೀತಿಯಾಗಿ ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇಲ್ಲ, ತಮ್ಮ ನಿರ್ಧಾರವನ್ನು ಹೇಳ್ತಾ ಇಲ್ಲ. ಹಾಗಾಗಿ ಎರಡೂ ರಾಜ್ಯಗಳು ಪದೇ ಪದೇ ಕಿತ್ತಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಇದೆಲ್ಲದರ ನಡುವೆ ನೋಡಿ, ಮೇಕೆದಾಟು ಇಶ್ಯೂ ತಮಿಳುನಾಡು ತುಂಬ ತಪ್ಪು ತಿಳ್ಕೊಬಿಟ್ಟಿದೆ. ಮೇಕೆದಾಟು ಇಶ್ಯೂಗೆ ಸಂಬಂಧಪಟ್ಟಂತೆ ಏನೋ ತಮಿಳುನಾಡಿಗೆ ನೀರೇ ಹೋಗಲ್ವೇನೋ, ಒಂದೇ ಒಂದು ಹನಿ ನೀರು ಕೊಡಲ್ವೇನೋ ಅನ್ನುವ ರೀತಿಯಾದಂಥ ಮನಸ್ಥಿತಿಗೆ ತಮಿಳುನಾಡು ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ತಮಿಳುನಾಡಿಗೆ ನಾವು. ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಮೇಕೆದಾಟು ಮತ್ತು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಬಗ್ಗೆ ಚರ್ಚೆಯ ನಿರೀಕ್ಷೆ ಇದೆ ವೀಕ್ಷಕರೇ. ಬೆಂಗಳೂರಿಗೆ ನೀರು ಉಣಿಸುವ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬರಗಾಲದ ನಡುವೆಯೂ ಈಗ 40 TMC ನೀರು ಕೇಳಿದ್ದಾರೆ ತಮಿಳುನಾಡವರು. ಎಲ್ಲಿಂದ ಕೊಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಯಥಾಸ್ಥಿತಿ ಮುಂದುವರಿಸೋದಕ್ಕೆ ಒಂದು ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿನ್ನೆ ಆದೇಶವನ್ನು ಕೊಟ್ಟಿದೆ. ನಮಗೂ ಕರ್ನಾಟಕಕ್ಕೂ ಏನು ಸ್ಪಷ್ಟವಾಗಿ ಹೇಳಿಲ್ಲ, ನೀರು ಕೊಡಿ ನೀರು ಕೊಡಬೇಡಿ ಅಂತ ಏನು ಹೇಳಿಲ್ಲ. ಆದರೆ ಒಂದು ಹೇಳಿರ್ತಕ್ಕಂಥದ್ದು ಏನಂದರೆ, ಕುಡಿಯುವ ನೀರಿಗೆ ಮಾತ್ರ, ಕುಡಿಯುವ ಪರ್ಪಸ್ಗೆ ಮಾತ್ರ, ಡ್ರಿಂಕಿಂಗ್ ಪರ್ಪಸ್ಗೆ ಮಾತ್ರ ನೀರನ್ನು ಬಳಸಬೇಕೇ ವಿನಃ ಕೃಷಿಗೆ ಕೊಡಬೇಡಿ ಅಂತ ಎರಡೂ ರಾಜ್ಯಗಳಿಗೆ ಹೇಳಿದ್ದಾರೆ. ಸೊ ಇದೆಲ್ಲದರ ನಡುವೆ ವೀಕ್ಷಕರೇ, ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪದೇ ಪದೇ ಪ್ರತಿಪಾದಿಸ್ತಾ ಇದೆ, ಕರ್ನಾಟಕಕ್ಕಿಂತ ಆ ಯೋಜನೆ ತಮಿಳುನಾಡಿಗೆ ಹೆಚ್ಚು ಲಾಭ. ನೋಡಿ, ಇಂಥ ಟೈಮ್ನಲ್ಲಿ, ಬರಗಾಲ ಬಂದಂಥ ಟೈಮ್ನಲ್ಲಿ ಮೇಕೆದಾಟು ಡ್ಯಾಮ್ ಏನಾದರೂ ಮೇಕೆದಾಟು ಡ್ಯಾಮ್ ಅಲ್ಲಿ ಅಸ್ತಿತ್ವದಲ್ಲಿದ್ದು ಅದ್ರಲ್ಲಿ ನೀರು ಇದ್ದಿದ್ದರೆ ಇವತ್ತು ತಮಿಳುನಾಡಿಗೆ ನೀರು ಕೊಡಬಹುದಾಗಿತ್ತಾ, ನೀರು ಬಿಡಬಹುದಾಗಿತ್ತಾ? ಕೇಳಲ್ಲ ಮಾತವರು, ಅವ್ರು ಏನೇನೇನೇನೋ ಮಾತಾಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತುಕತೆ ನಡೆಸಬೇಕು ವೀಕ್ಷಕರೇ. ಈ ಹಿಂದೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸಾಕಷ್ಟು ಮಾತುಕತೆಗಳು ನಡೆದಿದೆ. ಜಯಲಲಿತಾ ಅವರು ಬೆಂಗಳೂರಿಗೆ ಬಂದಿದ್ದುಂಟು. ಲೀಲಾ ಪ್ಯಾಲೇಸ್, ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ತಕ್ಕಂಥ ಲೀಲಾ ಪ್ಯಾಲೇಸ್ನಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತುಕತೆ ನಡೆಸಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನು ಗಮನಿಸ್ತಿದ್ವಿ. ನೋಡಿ, ಕಾವೇರಿ ಖ್ಯಾತೆ ಏನು ಅಂತ, ವೇಳಾಪಟ್ಟಿಯಂತೆ ನೀರು ಹರಿಸಬೇಕು ಅನ್ನೋದು ತಮಿಳುನಾಡಿನ ಆಗ್ರಹ ಆಗಿದೆ. ಕಳೆದ ತಿಂಗಳು ಒಂದು 9 TMC, ಜೂನ್ದು 9 TMC, ಈಗ ಒಂದು 31 TMC ಜುಲೈದು, ಟೋಟಲ್ 40 TMC ನೀರನ್ನು, ಸುಮಾರು ಒಂದು 40 TMC ನೀರನ್ನು ಹರಿಸಬೇಕು ಅನ್ನೋದು ತಮಿಳುನಾಡಿನ ಒಂದು ತಗಾದೆ. ಆಮೇಲೆ ತಮಿಳುನಾಡು ಏನು ಹೇಳ್ತಾ ಇದೆ ಅಂದರೆ, ಕಾವೇರಿ ನೀರೇ ನಮಗೆ ಜೀವನಾಧಾರ ಆಗಿದೆ, ರೈತರ ಆಧಾರ ಆಗಿದೆ ಅಂತ. ನಾವು ಅದನ್ನು ತಳ್ಳು ಹಾಕ್ತಾ ಇಲ್ಲ, ನಾವು ಅದನ್ನು ಒಪ್ಕೊಳ್ತೀವಿ. ನಾವೇನೋ ಅದು ಸುಳ್ಳು ಅಂತ ನಾವೇನು ಹೇಳ್ತಾ ಇಲ್ಲ. ಹಾಗಂತ ಕರ್ನಾಟಕದಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ಸಹ ತಮಿಳುನಾಡು ಅರ್ಥಕೊಂಡು ಮಾತಾಡಬೇಕಾಗಿದೆ. 40.43 TMC ನೀರನ್ನು ಹರಿಸಿ ಅಂದರೆ ಎಲ್ಲಿಂದ ಹರಿಸೋಣ ಅಂತ. ಈಗ ಡೆತ್ ಸ್ಟೋರೇಜ್ಗೆ ಬಂದು ತಲುಪಿದೆ KRSನ ನೀರು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಜಲಾಶಯಗಳು ಸಹ ಶೋಚನೀಯ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಹೇಮಾವತಿ ಆಗಿರಲಿ, ಹಾರಂಗಿ ಆಗಿರಲಿ, ಕಬಿನಿ ಆಗಿರಲಿ, KRS ಆಗಿರಲಿ, ನಿಜಕ್ಕೂ ನೋಡಲಿಕ್ಕೆ ಬೇಜಾರಾಗುತ್ತೆ ಅಲ್ಲಿನ ಪರಿಸ್ಥಿತಿಯನ್ನು. ಕಳೆದ ವರ್ಷ ಜೂನ್ ಅಂತ್ಯದ ವೇಳೆಗೆ KRS ಡ್ಯಾಮ್ ತುಂಬ ಹೋಗಿತ್ತು. ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಬಾಗಿನವನ್ನು ಅರ್ಪಣೆ ಮಾಡಿದ್ರು. ತುಂಬ ಚೆನ್ನಾಗಿ KRS ಡ್ಯಾಮನ್ನು ಸಿಂಗಾರ ಮಾಡಿದ್ರು, ಡೆಕೋರೇಷನ್ ಮಾಡಿದ್ರು ಲಾಸ್ಟ್ ಇಯರು. ಈ ಇಯರ್ ಅಂಥ ಪರಿಸ್ಥಿತಿ ಇಲ್ಲ. ಒಂದೇ ಒಂದು ಹುಲ್ಕಡ್ಡಿಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲವೂ ಸಹ ಒಣಗೋಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ. ಹಾಗಾಗಿ
ಕರ್ನಾಟಕದ ವಾಸ್ತವಾಂಶವನ್ನು ತಮಿಳುನಾಡಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ತಮಿಳುನಾಡು ಯಾವ ರೀತಿಯಾಗಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.